ಗುರುಗಳೇ, ಒಳ್ಳೆ ಮಿಕಾನ ಹಿಡ್ದಿದ್ದೀರಾ. ನೀವು ಸುಮ್ಮನೆ ಮಲ್ಕು ಅಂತ ಹೇಳಿದ್ರಿ, ಆದರೆ ಇವನು ಹಾವು ಕಚ್ಚಿ ಸತ್ತಿರೋ ಥರ ನೊರೆ ಬಡ್ಸ್ಕೊಂಡಿದ್ದಾನೆ. ಅದಕ್ಕೆ ನಾನು ಆಗಲೇ ಹೇಳಿದ್ದು ನೀವು ಸಾಯೋದಕ್ಕೂ ಲಾಯಕ್ಕಿಲ್ಲ ಅಂತ. ಶ್ರೀಹರಿ, ಈ ಮಗುವನ್ನು ಬದುಕಿಸೋದಕ್ಕೆ ಸಾಧ್ಯ ಇಲ್ಲ. ಅಯ್ಯಯ್ಯೋ, ಯಾಕೆ ಗುರುಗಳೇ? ಆಯಸ್ಸಿದ್ದು ಸತ್ತವರನ್ನ ಬದುಕಿಸ್ಬೋದು, ಆಯಸ್ಸು ಮುಗಿದವರನ್ನ ಯಾರಿಂದಲೂ ಬದುಕಿಸೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಹುಡುಗನ ಆಯಸ್ಸು ಮುಗಿದಿದೆ ಅಂತೀರಾ ಗುರುಗಳೇ? ಹೌದು, ನಿಜವಾಗ್ಲೂ? ಖಂಡಿತವಾಗಿಯೂ. ಗುರುಗಳೇ, ನೀವು ಸತ್ತವ್ರನ್ನ ಬದುಕಿಸ್ತೀನಿ ಅಂತ ದೇಸಾಯಿ ಅವ್ರ ಮನೇಲಿ ನಾಟಕ ಮಾಡಿದಾಗಲೇ ನೀವು ಬೂಟಾಟಿಕೆ ಗುರುಗಳು ಅಂತ ನಮಗೆ ಗೊತ್ತಾಯ್ತು. ನಿಮ್ಮ ಮುಖವಾಡ ಕಳಚಬೇಕು ಅಂತಾನೆ ನಾವು ನಾಟಕ ಮಾಡ್ತಾ ಇರೋದು. ಏನು ನಾಟಕನ? ಹೌದು. ಈ ಹುಡುಗನ ಆಯಸ್ಸು ಮುಗಿದಿಲ್ಲ, ಇವನು ಸತ್ತೂ ಇಲ್ಲ. ನಾನೇ ಮಲಕ್ಕೋ, ನಾನು ಬಂದು ಎಬ್ಬಿಸೋವರೆಗೂ ಎದ್ದೇಳ್ಬೇಡ ಅಂತ ಹೇಳಿದ್ದೀನಿ. ದ್ರೋಹ, ಗುರುದ್ರೋಹ, ನಾಡಿಗೆ ನಾಡೆ ಕೊಂಡಾಡುವಂತ ನಮ್ಮ ಗುರುಗಳು ಪವಾಡ ಪುರುಷರು, ದೈವಾಂಶ ಸಂಭೂತರು, ಅಂಥವ್ರಿಗೇನೆ ಗುರುದ್ರೋಹ. ಅವ್ರಿಗೆ ಅಗ್ನಿ ಪರೀಕ್ಷೆಗೆ ಗುರಿಪಡಿಸೋಷ್ಟು ಸೊಕ್ಕ ನಿಮಗೆ. ಅವ್ರಿಗೆ ಬಂದ್ರೆ ಕೋಪ, ಕೊಡ್ತಾರೆ ನಿಮಗೆ ಶಾಪ. ಕೊಡ್ತಾರೆ ಶಾಪ. ಶಾಪನೇ ಕೊಡ್ತಾರೋ ಪಾಪದ ಕೂಡ ಹೊತ್ಕೊಂಡು ಹೋಗ್ತಾರೋ ಅಂತ ನೋಡೇ ಬಿಡ್ತೀವಿ. ಹೋಗ ಎಪ್ಸೋ ಹುಡುಗನ್ನ.